ನಮ್ಮ ಇಲ್ಲ ಸಾಹೇಬರು ವುಮೆನ್ ನಮಸ್ಕಾರ ಸ್ನೇಹಿತರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೂತನವಾಗಿ ನನಗೆ ಮಾನವ ಹಕ್ಕು ಹ್ಯೂಮನ್ ರೈಟ್ಸ್ ಪ್ರಚಾರಕ ಸಮಿತಿಯವರು ಅಧ್ಯಕ್ಷತೆ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಕರ್ತವ್ಯ ಏನಂದರೆ ಕೋಲಾರದಲ್ಲೇ ಅಲ್ಲ, ಇಡೀ ನಮ್ಮ ದೇಶದಲ್ಲೇ ಒಂದು ಸುಧಾರಣೆ ಬರಬೇಕು. ಯಾಕಂದರೆ ಇತ್ತೀಚೆಗೆ ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ, ಎಲ್ಲರೂ ಸುಮಾರು ಜನ ಏನಂದರೆ ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡ್ತಾ ಇಲ್ಲ. ಅವ್ರಿಗೆ ಲಾ ಆ್ಯಂಡ್ ಆರ್ಡರ್ ಏನು ಗೊತ್ತಿಲ್ಲ. ಅದಕ್ಕೆ ನಾವು ತಿಳುವಳಿಕೆ ಕೊಡಬೇಕು. ಮತ್ತು ಸುಮಾರು ಜನ ಏನಾದರೂ ಬಡವರಿಗೆ ಈ ಆರೋಗ್ಯ ಬಗ್ಗೆ ಹಾಸ್ಪಿಟಲ್ಸ್ಗೆ ಹೋಗಿ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ಏನೇನು ಫೆಸಿಲಿಟೀಸ್ ಇದೆ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ತಕ್ಷಣ ಅವ್ರಿಗೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಏನಂದರೆ ಯುವಕರಲ್ಲಿ ಅವೇರ್ನೆಸ್ ಬರಬೇಕು. ಆ ಅವೇರ್ನೆಸ್ ಏನಂದರೆ ಒಳ್ಳೆಯದೇನು ಕೆಟ್ಟದ್ದೇನು ಅಂತ ಗೊತ್ತಾಗಬೇಕು. ಅದಕ್ಕೆ ಮಾನವ ಹಕ್ಕುಯಿಂದ ನಾವೆಲ್ಲ ಮಾನವ ಹಕ್ಕು ಪ್ರಚಾರ ಸಮಿತಿಯಿಂದ ನಾವು ಎಲ್ಲ ಒಂದು ತೀರ್ಮಾನ ಮಾಡಿ ಒಂದು ಸಭೆ ಮಾಡಿ ಇದರಲ್ಲಿ ಏನೇನು ಅನುಕೂಲ ಆಗಬೇಕು, ಸಹಕಾರ ಏನೇನು ಆಗಬೇಕು, ಬಡವರಿಗೆ, ವಿದ್ಯಾವಂತರಿಗೆ ಮತ್ತು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ನಾವು ತಕ್ಕಂಥ ಕೆಲಸ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಏನಿರುತ್ತೆ, ಯಾವುದೂ ಇರಲಿ ಇದರಲ್ಲಿ ಜಾತಿ ನೀತಿ ಭೇದ ಭಾವನೆ ಇಲ್ದಿರ ನಾವು ಭಾರತೀಯರು, ನಾವು ಕನ್ನಡಿಗರು, ನಾವು ನಮ್ಮ ಈ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಊರಿಗೆ ಒಳ್ಳೆಯ ಹೆಸರು ಬರಬೇಕು ಅಂತ ನಮ್ಮದು ಕರ್ತವ್ಯ. ಇದರಲ್ಲಿ ಅನೇಕ ಜನ ಇಲ್ಲಿ ಸೇರಿ ಸಭೆಯಲ್ಲಿ ಮಾತಾಡಿದ್ದಾರೆ. ಆಮೇಲೆ ನಾವು ಎಲ್ಲ ಪ್ರಾಕ್ಟಿಕಲ್ ಆಗಿ ಇನ್ನು ಮುಂದೆ ನಾವು ಮುಂದುವರಿಸಬೇಕಂತ ನಮ್ಮದು ಆಸೆ ಇದೆ ಸರ್.